ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟಿವಿಕೆ ಪಕ್ಷಕ್ಕೆ ಈಗಾಗಲೇ ವಿಜಯ್ ದಳಪತಿ ಅವರು ತಲುಪಿದ್ದಾರೆ. ಇನ್ನೇನು ವಿಜಯ್ಗೆ ಈಗಾಗಲೇ ಒಂದ್ ಕಡೆ ಶಾಸಕರ ಬಲ ಕೂಡ ಸಿಕ್ಕಂತಾಗಿದೆ. ಟಿವಿಕೆ ಪಕ್ಷದ ಕಚೇರಿಯನ್ನ ತಲುಪಿದ ದಳಪತಿ ವಿಜಯ್ ಪಕ್ಷದ ಶಾಸಕರ ಜೊತೆ ವಿಜಯ್ ಮಾತುಕತೆ. ಸರ್ಕಾರ ರಚನೆಯ ಬಗ್ಗೆ ಶಾಸಕರ ಜೊತೆ ಮೀಟಿಂಗ್, ಹಾಗೆ ಶಾಸಕರ ಜೊತೆ ಚರ್ಚಿಸಿ ಪದಗ್ರಹಣಕ್ಕೆ ಟೈಮ್ ಅನ್ನು ಫಿಕ್ಸ್ ಮಾಡ್ತಾರೆ. ಈಗಾಗಲೇ ವಿಸಿಕೆ, ಸಿಪಿಐ, ಸಿಪಿಎಂ ನಿಂದಲೂ ಕೂಡ ಬೆಂಬಲ ಕೂಡ ಸಿಕ್ಕಂತಾಗಿದೆ. ಮೆಜಾರಿಟಿಯಿಂದಲೇ ಸರ್ಕಾರವನ್ನ ರಚಿಸಲಿರುವ ವಿಜಯ್ ದಳಪತಿ ಟಿವಿಕೆ ಪಕ್ಷದ ಕಚೇರಿಯನ್ನ ಈಗಾಗಲೇ ದಳಪತಿ ವಿಜಯ್ ಅವರು ಕೂಡ ತಲುಪಿದ್ದಾರೆ. ಇನ್ನು ಪಕ್ಷದ ಶಾಸಕರ ಜೊತೆ ವಿಜಯ್ ಅವರು ಮಾತುಕತೆಯನ್ನ ನಡೆಸಿ ಪದಗ್ರಹಣಕ್ಕೆ ಯಾವಾಗ ಅಂತ ಹೇಳಿ ಟೈಮ್ ಅನ್ನ ಫಿಕ್ಸ್ ಮಾಡ್ತಾರೆ. ಒಂದ್ ಕಡೆ ವಿಜಯ್ ದಳಪತಿ ಅವರು ತಮಿಳುನಾಡಿನ ಸಿಎಂ ಆಗೋದು ಗ್ಯಾರಂಟಿ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಅವರಿಗೆ ಶಾಸಕರ ಬೆಂಬಲ ಕೂಡ ಸಣ್ಣ ಪುಟ್ಟ ಪಕ್ಷಗಳಿಂದ ಕೂಡ ಅಧಿಕೃತವಾಗಿ ಬೆಂಬಲ ಕೂಡ ಸಿಕ್ಕಂತಾಗಿದೆ. ಸಿಪಿಐನಿಂದ 2, ಸಿಪಿಎಂನಿಂದ 2, ಪಿಸಿಕೆಯಿಂದ 2, ಒಟ್ಟು ಮೆಜಾರಿಟಿ ಈಗ 118ಕ್ಕೆ ತಲುಪಿರುವಂತದ್ದು. ಮ್ಯಾಜಿಕ್ ನಂಬರು ಕೂಡ 118 ಇರುವಂತದ್ದು. ಮ್ಯಾಜಿಕ್ ನಂಬರ್ ಅನ್ನ ಈಗ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ದಳಪತಿ ಅವರು ತಲುಪಿದ್ದಾರೆ. ಹಾಗಾದ್ರೆ ಪಕ್ಕ ಇಲ್ಲಿ ಟಿವಿಕೆ ಪಕ್ಷ ಸರ್ಕಾರವನ್ನ ರಚನೆ ಮಾಡೋದು ಗ್ಯಾರಂಟಿ. ತಮಿಳುನಾಡಿನಲ್ಲಿ ವಿಜಯ್ ದಳಪತಿ ಅವರು ಸಿಎಂ ಆಗೋದು ಗ್ಯಾರಂಟಿ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇನ್ನೇನು ಪದಗ್ರಹಣಕ್ಕೆ ಟೈಮ್ ಅನ್ನ ಫಿಕ್ಸ್ ಮಾಡ್ತಾರೆ, ನಾಳೆ ಅಥವಾ ನಾಡಿದ್ದು ಅನ್ನೋದು ಈಗ ಗೊತ್ತಾಗಬೇಕಷ್ಟೇ. ಸಣ್ಣ ಪುಟ್ಟ ಪಕ್ಷಗಳು ಕೂಡ ಒಂದ್ ಕಡೆ ಬೆಂಬಲವನ್ನ ಸಿಗಬೇಕು, ಆಲ್ರೆಡಿ ಸಿಕ್ಕಿದೆ. ಇನ್ನು ಮೆಜಾರಿಟಿಯಿಂದಲೇ ಸರ್ಕಾರವನ್ನ ವಿಜಯ್ ದಳಪತಿ ಅವರು ಈಗ ಸರ್ಕಾರವನ್ನ ರಚನೆ ಮಾಡ್ತಾರೆ. ಸರ್ಕಾರ ರಚನೆಯ ಬಗ್ಗೆ ಶಾಸಕರ ಜೊತೆ ಇವತ್ತು ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಒಂದ್ ಕಡೆ ಇವತ್ತು ಮುಂಜಾನೆ ರಾಜ್ಯಪಾಲ ಅರ್ಲೇಕರ್ ಅವರನ್ನ ಭೇಟಿ ಮಾಡಿ 40 ನಿಮಿಷಗಳ ಕಾಲ ವಿಜಯ್ ದಳಪತಿ ಅವರು ಮಾತುಕತೆಯನ್ನ ನಡೆಸಿದ್ರು. ಹಾಗೆ ಈಗ ಟಿವಿಕೆ ಪಕ್ಷದ ಕಚೇರಿಗೆ ಈಗಾಗಲೇ ತಲುಪಿರುವಂತದ್ದು 107 ಶಾಸಕರಿಗೆ ಟಿವಿಕೆ ಪಕ್ಷದ ಕಚೇರಿಗೆ ಬರುವಂತೆ ಟಿವಿಕೆ ಪಕ್ಷದ ಮುಖ್ಯಸ್ಥ ದಳಪತಿ ವಿಜಯ್ ಅವರು ಕೂಡ ಹೇಳಿದ್ರು. ಇವತ್ತು ಅವರ ಜೊತೆ ಮೀಟಿಂಗ್ ಅನ್ನ ಮಾಡಿ ಯಾವಾಗ ಪದಗ್ರಹಣಕ್ಕೆ ಟೈಮ್ ಫಿಕ್ಸ್ ಕೂಡ ಮಾಡಲಿದ್ದಾರೆ. ಈಗಾಗಲೇ ಶಾಸಕರ ಜೊತೆ ಚರ್ಚೆ ಮಾಡಿ ಟೈಮ್ ಫಿಕ್ಸ್ ಅನ್ನ ಮಾಡ್ತಾರೆ. ಇಂದು ತಮಿಳುನಾಡು ರಾಜ್ಯಪಾಲರನ್ನ ಈಗಾಗಲೇ ಭೇಟಿ ಮಾಡಿರುವಂತದ್ದು. ಟಿವಿಕೆ ಪಕ್ಷವು 234 ಸದಸ್ಯರ ವಿಧಾನಸಭೆಯಲ್ಲಿ 108 ಸ್ಥಾನಗಳನ್ನ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಕೂಡ ಈಗಾಗಲೇ ಹೊರಹೊಮ್ಮಿರುವಂತದ್ದು. ಟಿವಿಕೆ ಪಕ್ಷವನ್ನ ಈಗಾಗಲೇ ರಾಜ್ಯದಲ್ಲಿ, ತಮಿಳುನಾಡು ರಾಜ್ಯದಲ್ಲಿ 2 ವರ್ಷದಲ್ಲಿ ಟಿವಿಕೆ ಪಕ್ಷವನ್ನ ಕ್ರಿಯೇಟ್ ಮಾಡಿ ಎಲ್ಲ ಜನರ ಬೆಂಬಲವನ್ನ ಕೂಡ ಪಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತಾನೆ ಹೇಳ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ ಯಾವಾಗ ಪದಗ್ರಹಣ ಅನ್ನೋದು, ನಾಳೆ ಅಥವಾ ನಾಡಿದ್ದು ಅನ್ನೋದು ಗೊತ್ತಾಗಬೇಕಾಗಿದೆ. ದಳಪತಿ ವಿಜಯ್ ತಮಿಳುನಾಡಿನ ಸಿಎಂ ಅನ್ನೋದು ಈಗ ಗ್ಯಾರಂಟಿ. ಈಗಾಗಲೇ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಅಧಿಕೃತವಾಗಿ ಬೆಂಬಲ ಸಿಕ್ಕಿದೆ. ವಿಜಯ್ಗೆ ಎಡಪಕ್ಷಗಳ ಬೆಂಬಲ ಇಲ್ಲ. ಎಐಡಿಎಂಕೆ ಪಕ್ಷವೂ ಕೂಡ ಬೆಂಬಲವನ್ನ ನೀಡಲಿಲ್ಲ, ಡಿಎಂಕೆ ಪಕ್ಷವೂ ಕೂಡ ಬೆಂಬಲವನ್ನ ನೀಡಲಿಲ್ಲ. ಆದರೆ ಅಲ್ಲಿರುವಂತಹ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಈಗ ಬೆಂಬಲವನ್ನ ನೀಡಿದೆ. ಇನ್ನು ಸಿಪಿಐನಿಂದ 2 ಸ್ಥಾನ, ಸಿಪಿಎಂನಿಂದ 2, ಹಾಗೆ ವಿಸಿಕೆ ಪಕ್ಷದಿಂದ 2, ಕಾಂಗ್ರೆಸ್ನಿಂದ 5, ಒಟ್ಟು ಮ್ಯಾಜಿಕ್ ನಂಬರ್ 118 ಈಗಾಗಲೇ ಟಿವಿಕೆ ಪಕ್ಷ ತಲುಪಿರುವಂತದ್ದು. ಒಂದ್ ಕಡೆ ಬಹುಮತಕ್ಕೆ 118 ಅಗತ್ಯವಿರುವುದರಿಂದ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮಾರುತಿ. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗ ಟಿವಿಕೆ ಪಕ್ಷದ ಕಚೇರಿಯನ್ನ ವಿಜಯ್ ದಳಪತಿ ಅವರು ತಲುಪಿರುವಂತದ್ದು. ಇನ್ನೇನು ಅಲ್ಲಿನ ಶಾಸಕರ ಜೊತೆ ಮಾತುಕತೆಯನ್ನ ಮಾಡ್ತಾರೆ, ಯಾವಾಗ ಪದಗ್ರಹಣ ಅನ್ನೋದನ್ನ ಟೈಮ್ ಫಿಕ್ಸ್ ಮಾಡ್ತಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಇಲ್ಲ, ರಾಜಭವನದ ನೇರವಾಗಿ ಟಿವಿಕೆ ಪಕ್ಷದ ಕಚೇರಿಗೆ ಆಗಮಿಸಿದ್ದಾರೆ. ಟಿವಿಕೆ ಪಕ್ಷದ ಕಚೇರಿಯಲ್ಲಿ ಟಿವಿಕೆ ಪಕ್ಷದ 107 ಜನ ಶಾಸಕರು ಕೂಡ ಇದ್ದಾರೆ. ಹೀಗಾಗಿ ಸರ್ಕಾರ ರಚನೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ಬೋದು. ದಿನಾಂಕ ಫಿಕ್ಸ್ ಮಾಡೋದು, ಬೇರೆ ಇನ್ನಿತರ ವಿಚಾರಗಳ ಬಗ್ಗೆ ಚರ್ಚೆ ಆಗ್ಬೋದು. ಜೊತೆಗೆ ಈಗಷ್ಟೇ ತಮಿಳುನಾಡಿಂದ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಯಾವುದೇ ಶಾಸಕರು ಬಹಿರಂಗವಾಗಿ ಮಾತಾಡಬಾರ್ದು ಅನ್ನುವಂಥ ಒಂದು ತಾಕೀತನ್ನು ವಿಜಯ್ ಅವರು ಮಾತಾಡಿದರು. ಯಾವ್ಯಾವ ಕಾರಣಗಳಿಗೆ ಏನು ಅಂತ
ಅದು ಕೂಡ ಚರ್ಚೆ ಆಗ್ಬೋದು. ಜೊತೆಗೆ ಒಂದಷ್ಟು ಸೀನಿಯರ್ಸನ್ನು ಸೇರಿಸ್ಕೊಂಡು ಪಕ್ಷಕ್ಕಾಗಿ ಅವ್ರ ಜೊತೆ ಇದ್ದ ಮೊದಲಿಂದಲೂ ಕೂಡ ಇದ್ದಂಥವ್ರ ಜೊತೆ ಈಗ ಒಂದು ಕಡೆ AIADMK ಅವರ ಸಪೋರ್ಟನ್ನು ಕೂಡ ಕೇಳಿದ್ದಾರೆ. 2 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ AIADMK ನಡೀತಾ ಇದೆ. ಅದಾದ ಬಳಿಕ ಅವರ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ಇದು ಒಂದು ಆಪ್ಷನ್. ಇನ್ನೊಂದು ಆಪ್ಷನ್, ಈಗಾಗಲೇ ಕಾಂಗ್ರೆಸ್ ಅವರು ಸಪೋರ್ಟ್ಗಿದ್ದಾರೆ, ಅದ್ರ ಜೊತೆಗೆ CPI ಅವರು ನಾವು ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. VCK ಪಕ್ಷದ 2 ಶಾಸಕರು ಬಹಿರಂಗವಾಗಿ ಕೊಟ್ಟಿದ್ದಾರೆ. ಹೀಗಾಗಿ AIADMK ಅವರನ್ನು ಸರ್ಕಾರದಲ್ಲಿ ಇಟ್ಕೊಂಡು ಸರ್ಕಾರ ರಚನೆ ಮಾಡಿದ್ದೆ ಆದರೆ ಅವರೊಂದಷ್ಟು ಕಂಡೀಷನ್ಸ್ ಹಾಕ್ಬೋದು. 47 ಶಾಸಕರು ಇರೋದ್ರಿಂದ ಸರ್ಕಾರದಲ್ಲಿ ಪ್ರಮುಖವಾದಂತಹ ಇಲಾಖೆಗಳಾಗಿರ್ಬೋದು, ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಹುದ್ದೆ, ಈ ರೀತಿಯಾಗಿ ಬೇರೆ ಬೇರೆ ಬೇಡಿಕೆಗಳನ್ನು ಇಡ್ಬೋದು. ಆದರೆ ಸಣ್ಣ ಪುಟ್ಟ ಪಕ್ಷಗಳನ್ನು ಸೇರಿಸ್ಕೊಂಡು ಸರ್ಕಾರ ರಚನೆ ಮಾಡಿದ್ದೆ ಆದರೆ ನಾಳೆ ಬೆಳಗ್ಗೆ ಏನಾದರೂ ಸಮಸ್ಯೆ ಆದಾಗ ಅವರು ಬೇರೆ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಆಗಬಹುದಾದಂತಹ ರಾಜಕೀಯ ಲಾಭ ನಷ್ಟಗಳ ಬಗ್ಗೆನೂ ಕೂಡ ಚರ್ಚೆ ಆಗ್ಬೋದು. AIADMK ಜೊತೆ ಹೋಗೋದೇ ಆದರೆ ದೊಡ್ಡ ಸಂಖ್ಯೆಯಲ್ಲಿ ನಾವು ಸರ್ಕಾರವನ್ನು ರಚನೆ ಮಾಡ್ಬೋದು, ಸುಭದ್ರ ಸರ್ಕಾರ ಆಗುತ್ತೆ. ಆದರೆ AIADMK ಅವರ ಪಾತ್ರ ಹೇಗಿರುತ್ತೆ, AIADMK ಅವರು ಏನೆಲ್ಲ ಷರತ್ತುಗಳನ್ನು ಇಡಬಹುದು, ನಾವು ಯಾವುದಕ್ಕೆ ಒಪ್ಕೋಬೇಕು, ಯಾವುದಕ್ಕೆ ಒಪ್ಕೋಬಾರ್ದು, ಈ ಎಲ್ಲ ವಿಚಾರಗಳ ಬಗ್ಗೆ ಈಗ TVK ಮುಂದಿರುವಂತಹ 2 ಆಪ್ಷನ್ಸ್. ಒಂದು, ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಸೇರಿಸ್ಕೊಂಡು ಸರ್ಕಾರವನ್ನು ರಚನೆ ಮಾಡುವಂಥದ್ದು. ಇಲ್ಲ, ದೊಡ್ಡ ಸಂಖ್ಯೆಯಲ್ಲಿ ನಾವು ದೊಡ್ಡ ಮಾರ್ಜಿನ್ನಲ್ಲಿ ದೊಡ್ಡ ಮ್ಯಾಜಿಕ್ ನಂಬರ್ ಇಟ್ಕೊಂಡು ಸರ್ಕಾರವನ್ನು ರಚನೆ ಮಾಡಬೇಕು ಅನ್ನೋದಾದರೆ, ದೊಡ್ಡ ಸಂಖ್ಯೆಯನ್ನು ಇಟ್ಕೊಂಡು ಸರ್ಕಾರವನ್ನು ರಚನೆ ಮಾಡಬೇಕು ಅನ್ನೋದಾದರೆ AIADMK ಅವರ ಕಡೆ ನೋಡೋದು. ಹೀಗಾಗಿ 2 ಆಪ್ಷನ್ ಇರೋದ್ರಿಂದ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಹುತೇಕ ವಿಜಯ್ ಅವರು ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಬೋದು. ರಾಜಭವನದಲ್ಲಿ ಏನೆಲ್ಲ ಮಾತುಕತೆ ಆಯಿತು, ಯಾವತ್ತು ನಾವು ಪದಗ್ರಹಣವನ್ನು ಮಾಡ್ತಾ ಇದ್ವಿ, ಹಾಗೂ ಶಾಸಕಾಂಗ ವಿಧಾನಸಭೆಯನ್ನು ಕರೆದಾಗ ಬಹುಮತ ಸಾಬೀತುಪಡಿಸುವಂಥ ಒಂದು ಸಂದರ್ಭದಲ್ಲಿ ಹೇಗೆಲ್ಲ ನಡ್ಕೊಳ್ಬೇಕು, ಈ ವಿಚಾರಗಳ ಬಗ್ಗೆನೂ ಕೂಡ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ TVK ಕಚೇರಿಯಲ್ಲಿ ಆಗ್ತಾ ಇರುವಂಥ ಒಂದು ಸಭೆಯಲ್ಲಿ ವಿಜಯ್ ಅವರು ಇದನ್ನೆಲ್ಲವನ್ನು ಕೂಡ ಹೇಳ್ತಾ ಇರ್ಬೋದು. ಅಂಕಿತಾ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.